ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಪಲ್ಯ. ಇದು ದೋಸೆ ಜೊತೆ ಮತ್ತು ಪೂರಿ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಮತ್ತು ಏನೇನು ಟಿಪ್ಸ್ ಅಂತ ನೋಡಕತ್ರಿ ಬನ್ನಿ. ನಾನು 3 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಕೊಂಡು ಇಟ್ಕೊಂಡಿನಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ತಳ್ಳಿಗೆ ಹೆಚ್ಚ್ಕೊಂಡು ಇಟ್ಕೊಂಡಿನಿ ಮತ್ತು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಫ್ರೆಶ್ ಆದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡೀನಿ ಮತ್ತು ಅರ್ಧ ನಿಂಬೆಹಣ್ಣು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ತುಂಬ ಟೇಸ್ಟಿಯಾಗಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಆದಮೇಲೆ ನಾವು 1 ಟೀ ಸ್ಪೂನು ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನು ಶೇಂಗಾ ಬೀಜ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೀನಿ. ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಹಸಿ ವಾಸನೆ ಇರಬಾರ್ದು, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈರುಳ್ಳಿಯಲ್ಲಿ ಉದ್ದದಾಗಿ ಹೆಚ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಕೆಂಪು ತನಕ ಹುರಿಬೇಕು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಎಷ್ಟು ಫ್ರೆಶ್ ಯೂಸ್ ಮಾಡಿದ್ರೂ ಅಷ್ಟು ಟೇಸ್ಟ್ ಬರುತ್ತೆ. ಈ ಪಲ್ಯದ ಮೇನ್ ಇಂಗ್ರೀಡಿಯೆಂಟ್ ಬಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇಲ್ಲಿ ಹಸಿ ವಾಸನೆ ಇರಬಾರ್ದು, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಹೊತ್ತಿಸ್ಬಾರ್ದು. ಸೊ ನೀಟಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕಾಗುತ್ತೆ. ಇದು ಇಷ್ಟೆಲ್ಲ ಎಣ್ಣೆಯೊಳಗೆ ಫ್ರೈ ಆದರೆ ನಮ್ಮದು ಪಲ್ಯದ ಟೇಸ್ಟ್ ಬರೋದೇ ಇಲ್ಲಿ. ಆಮೇಲೆ ಆಲೂಗಡ್ಡೆ ನಾನು 3 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಇದು ಸ್ವಲ್ಪ ಮೆತ್ತಗಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ. ಬಿರುಸಾಗಿದ್ದರೆ ಅಷ್ಟು ಟೇಸ್ಟ್ ಬರಲ್ಲ. ಎಷ್ಟು ಸ್ಮೂತಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಈ ಥರ ಕೈಯಲ್ಲಿ ಎಲ್ಲ ಅಷ್ಟನ್ನು ಮಾಡಿಕೊಂಡು ನಾನು ಈ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಆಲೂಗಡ್ಡೆದು ಪಲ್ಯದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ರಿಯಲಿ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಚಪಾತಿ ಜೊತೆ ಮಸ್ತ್ ಅನಿಸುತ್ತೆ, ಪೂರಿ ಜೊತೆ ಮತ್ತು ದೋಸೆ ಜೊತೆ ಆ್ಯಸ್ ಯೂಸ್ವಲ್ ಚೆನ್ನಾಗಿ ಅನಿಸುತ್ತೆ. ಸಿಂಪಲ್ಲಾಗಿದೆ. ನೀವು ಆಲೂಗಡ್ಡೆನ ಕುಚ್ಕೊಂಡು ಇಟ್ಕೊಂಡ್ರೆ ಅಂತ 5 ನಿಮಿಷದ ರೆಸಿಪಿ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ಮಾತ್ರ ಜಬರ್ದಸ್ತ್ ಇದೆ. ನೀವು ಲಾಸ್ಟಿಗೆ ಒಂಚೂರು ನಿಂಬೆಹಣ್ಣು ಯೂಸ್ ಮಾಡಿದರೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಪಲ್ಯ ರೆಡಿ ಆಯಿತು. ಇಲ್ಲಿ ಹುಣಸೆಹಣ್ಣು ಯೂಸ್ ಮಾಡಬಾರ್ದು ಮತ್ತು ಟೊಮೆಟೊ ಯೂಸ್ ಮಾಡಬಾರ್ದು, ಬರೀ ನಿಂಬೆಹಣ್ಣು ಯೂಸ್ ಮಾಡಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ರಿಯಲಿ ಟೇಸ್ಟಿಯಾಗಿ ಬರುತ್ತೆ. ಇದು ನನ್ನ ಅಮ್ಮನ ರೆಸಿಪಿ. ಅವ್ರು ಮೊದಲಿಂದ ಈ ಥರನೇ ಮಾಡ್ತಿದ್ರು. ಬಟ್ ಬೇರೆ ಟ್ರೈ ಮಾಡಿದ್ರು, ಹುಣಸೆಹಣ್ಣು ಹಾಕಿ ಟೊಮೆಟೊ ಹಾಕಿ ಟ್ರೈ ಮಾಡಿದ್ರು, ಬಟ್ ಟೇಸ್ಟ್ ಬರಲ್ಲ. ಇದು ಮಾತ್ರ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿರಿ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಮತ್ತು ಹಾಗೆ ಫ್ರೆಂಡ್ಸ್, ಒಂದು ಮಾತು, ನಿಮಗೆ ಈ ಥರ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆಗುತ್ತೋ ಅಥವಾ ಲೈಫ್ ಸ್ಟೈಲ್ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನ್ನ ಮಕ್ಕಳ ಜೊತೆ ನಿಮ್ಮದು ಲೈಫ್ ಸ್ಟೈಲ್ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಮತ್ತೆ ಯಾವ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀನಿ.